ಈ ಒಂದು ಸರ್ನ ಕಂಡಕ್ಟ್ ಮಾಡುವುದಕ್ಕೆ ಸ್ವತಃ BLOs ನಿಮ್ಮ ಮನೆಗೆ ವಿಸಿಟ್ ಮಾಡ್ತಾರೆ. ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಏನು ಹೇಳ್ತೀವಿ, ಈ BLOs ನಿಮ್ಮ ಒಂದು ಮನೆಗೆ ವಿಸಿಟ್ ಮಾಡಿ ನಿಮ್ಮ ವೋಟರ್ ಐಡಿಸ್ಗಳನ್ನು ಚೆಕ್ ಮಾಡ್ತಾರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಕನ್ನಡ. ಸರ್ 2026 SIR ಅಂತ ಏನು ಹೇಳ್ತೀವಿ, ಈ ಒಂದು ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಕರ್ನಾಟಕದಲ್ಲಿ SIR ಬಂದು ಶುರುವಾಗಿದೆ. SIR ಅಂದರೆ ಏನು, ಈ ಒಂದು SIRನ ಯಾಕೆ ನಡೆಸ್ತಾ ಇದ್ದಾರೆ, ಕರ್ನಾಟಕ ಗೌರ್ನಮೆಂಟ್ SIRನ ಯಾಕೆ ನಡೆಸ್ತಾ ಇದೆ, ಪಬ್ಲಿಕ್ ಏನೆಲ್ಲ ಮಾಡಬೇಕಾಗತ್ತೆ, ಏನೆಲ್ಲ ಪ್ರೊಸೆಸ್ ಇರುತ್ತೆ, ಮೇನ್ಲಿ SIR ಪರ್ಪಸ್ ಏನಂತ ಈ ಒಂದು ವಿಡಿಯೋಲಿ ನೋಡೋಣ. ಕಂಪ್ಲೀಟಾಗಿ ನೀವು SIR ಬಗ್ಗೆ ಸರ್ ಅಂತ ಏನು ಹೇಳ್ತೀವಿ ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲದೇ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋಲಿ ನೋಡ್ಬೋದು. ನೀವು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ಅಂದರೆ ಏನಂತ ಹೇಳಿ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬಿಗೆ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಓಕೆ, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಸರ್ SIR ಅಂತ ಏನು ಹೇಳ್ತೀವಿ, ಏನಕ್ಕೆ ಮಾಡ್ತಾ ಇದ್ದಾರೆ ಕರ್ನಾಟಕ ಗೌರ್ನಮೆಂಟ್, ಇದನ್ನು ಏನಕ್ಕೆ ಅನೌನ್ಸ್ ಮಾಡಿದೆ ಅಂತ ಮೇನ್ಲಿ ನೋಡೋದಾದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನು ಹೇಳ್ತೀವಿ SIR. ಈ ಒಂದು SIR ಬಂದು ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯಲಿದ್ದು, ಮೇನ್ ಪರ್ಪಸ್ ಬಂದು ಪ್ಯೂರಿಫೈಯಿಂಗ್ ದ ವೋಟರ್ ಐಡಿಸ್. ಅಂದರೆ ನಿಮ್ಮ ಒಂದು ವೋಟರ್ ಐಡಿ ಇರುತ್ತಲ್ಲ, ನಿಮ್ಮ ಮನೆಯಲ್ಲಿ ಯಾರಾದರೂ ಡೆತ್ ಆಗಿರ್ಬೋದು, ಅಥವಾ ಯಾರಾದರೂ ವೋಟರ್ ಲಿಸ್ಟನ್ನು ಚೇಂಜ್ ಮಾಡಿರ್ಬೋದು, ಅಥವಾ ಯಾರಾದರೂ ಕರ್ನಾಟಕ ಬಿಟ್ಟು ಬೇರೆ ಒಂದು ಸ್ಟೇಟ್ಗೆ ಮೂವ್ ಆಗಿರ್ಬೋದು, ಆ ಒಂದು ವೋಟರ್ ಲಿಸ್ಟನ್ನು, ವೋಟರ್ ಐಡಿಗಳನ್ನು ಪ್ಯೂರಿಫೈ ಮಾಡಲಿಕ್ಕೋಸ್ಕರ ಈ ಒಂದು SIRನ ಕಂಡಕ್ಟ್ ಮಾಡಲಾಗುತ್ತೆ. ಆಗಲೇ ಇರುವಾಗ ಜೂನ್ 30ರಿಂದ ಜುಲೈ 29ರ ಒಳಗಡೆ ಈ ಒಂದು SIRನ್ನು ಕಂಡಕ್ಟ್ ಮಾಡಲಾಗುತ್ತೆ. ಪರ್ಪಸ್ ಬಂದು ನಿಮ್ಮ ಒಂದು ವೋಟರ್ ಐಡಿಯಲ್ಲಿ ಏನಾದರೂ ಕರೆಕ್ಷನ್ ಆಗಲಿ, ಯಾರನ್ನಾದರೂ ಆ್ಯಡ್ ಮಾಡುವುದಕ್ಕಾಗಲಿ, ಯಾರನ್ನಾದರೂ ರಿಮೂವ್ ಮಾಡುವುದಕ್ಕಾಗಲಿ, ಅಥವಾ ಲೊಕೇಶನ್ ಶಿಫ್ಟ್ ಆದರೆ ವೋಟರ್ ಐಡಿಯನ್ನು ಕರೆಕ್ಷನ್ ಮಾಡುವುದಕ್ಕೆ ಈ ಒಂದು ಸರ್ನ ಕಂಡಕ್ಟ್ ಮಾಡಲಾಗುತ್ತೆ. ಅದಾದ ನಂತರ ಈ ಒಂದು ಸರ್ನ ಕಂಡಕ್ಟ್ ಮಾಡುವುದಕ್ಕೆ ಸ್ವತಃ BLOs ನಿಮ್ಮ ಮನೆಗೆ ವಿಸಿಟ್ ಮಾಡ್ತಾರೆ. ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಏನು ಹೇಳ್ತೀವಿ, ಈ BLOs ನಿಮ್ಮ ಒಂದು ಮನೆಗೆ ವಿಸಿಟ್ ಮಾಡಿ ನಿಮ್ಮ ವೋಟರ್ ಐಡಿಸ್ಗಳನ್ನು ಚೆಕ್ ಮಾಡ್ತಾರೆ. ವೋಟರ್ ಐಡಿಸನ್ನು ಏನಕ್ಕೆ ಚೆಕ್ ಮಾಡ್ತಾರೆ ಅಂದರೆ, ಮುಂದೆ ಬರುವಂಥ ಎಲೆಕ್ಷನಲ್ಲಿ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತ ಈ ಒಂದು ಸರ್ನ ನಡೆಸಲಾಗುತ್ತೆ. ಮೇನ್ ಪರ್ಪಸ್ಸೇ ಇದು. ಇತ್ತೀಚೆಗೆ ಡೂಪ್ಲಿಕೇಟ್ ವೋಟ್ಸ್ ಜಾಸ್ತಿ ಆಗ್ತಾ ಇದೆ. ಡೆತ್ ಆಗಿರುವವರ ಹೆಸರಲ್ಲಿ ಕೆಲವೊಬ್ಬರು ವೋಟ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಏಜ್ ಆಗಿಲ್ಲದೆ ಇರೋ ಹೆಸರಲ್ಲಿ ವೋಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು SIRಯಿಂದ ಕಂಪ್ಲೀಟ್ಲಿ ನಿಮ್ಮ ಒಂದು ವೋಟಿಂಗ್ ಲಿಸ್ಟೇ ಚೇಂಜ್ ಆಗುತ್ತೆ. ಇನ್ಮೇಲೆ ಬರುವಂಥ ಎಲೆಕ್ಷನ್ಗಳಲ್ಲಿ ವ್ಯಾಲಿಡ್ ಇರುವಂಥ ಪರ್ಸನ್ ಮಾತ್ರ ವೋಟ್ ಮಾಡಲಿಕ್ಕೆ ಸಾಧ್ಯ. BLOs ಅಂತ ಏನು ಹೇಳಿದ್ನಲ್ಲ, ಈ ಒಂದು BLOs ನಿಮಗೆ ಮನೆಗೆ ಸ್ವತಃ ಖುದ್ದಾಗಿ ವಿಸಿಟ್ ಮಾಡಿ ಎಲ್ಲ ಒಂದು ವೋಟರ್ ಲಿಸ್ಟನ್ನು ಚೆಕ್ ಮಾಡ್ತಾರೆ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಡೆತ್ ಆಗಿದ್ದಾರೆ, ಯಾರೆಲ್ಲ ಆ್ಯಡ್ ಮಾಡಬೇಕು ಇನ್ನೂ ಅಂತ 18 ಇಯರ್ಸ್ ಆದ ನಂತರ ಆ್ಯಡ್ ಮಾಡ್ತಾರೆ. ಹಾಗೂ ಲೊಕೇಶನ್ ಶಿಫ್ಟ್ ಆದರೂ ಕೂಡ ವೋಟರ್ ಐಡಿಯನ್ನು ರದ್ದು ಮಾಡಲಾಗುತ್ತೆ. ಪರ್ಮನೆಂಟ್ಲಿ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ಗೆ ಶಿಫ್ಟ್ ಆದರೆ ಅಂಥ ಒಂದು ಪರ್ಸನ್ಸ್ ಲಿಸ್ಟ್ ವೋಟರ್ ಐಡಿಯನ್ನು ರದ್ದು ಮಾಡಲಾಗುತ್ತೆ. ಸೊ ಅದಾದ ನಂತರ ಒಂದು ವೇಳೆ ನೀವೇನಾದರೂ ಮನೆಯಲ್ಲಿ ಇಲ್ಲ ಅಂತಂದರೆ, ಈ ಒಂದು BLOs ಬಂದಾಗ ಮನೆಯಲ್ಲಿ ನೀವೇನಾದರೂ ಇಲ್ಲದೆ ಹೋದರೆ ಅಂಥ ಒಂದು ಸಮಯದಲ್ಲಿ ನೀವು ಆನ್ಲೈನ್ ಮೂಲಕನೂ ಕೂಡ ನೀವು ಸರ್ನ ಸಬ್ಮಿಟ್ ಮಾಡ್ಬೋದು. ವೆಬ್ಸೈಟ್ ನೋಡ್ಬೋದು ನೀವು. ಈ ಒಂದು ಸರ್ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು BLOs ಆಫೀಸರ್ ಬಂದಾಗ ನಿಮ್ಮ ಒಂದು ಮನೆ ಏನಾದರೂ ಲಾಕ್ ಆಗಿದ್ದರೆ ನೀವು ಆನ್ಲೈನ್ ಮೂಲಕನೂ ಕೂಡ ಸರ್ನ ಸಬ್ಮಿಟ್ ಮಾಡ್ಬೋದು. ಸಿಂಪಲ್ ಇದೆ. ಇಲ್ಲಿ ನೀವು ರಿಜಿಸ್ಟರ್ ಆಗಿ ಸರ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡೋದು ಹೇಗೆ ಅಂತ ಸಪ್ರೇಟಾಗಿ ನಾನು ಒಂದು ವಿಡಿಯೋನ ಮಾಡ್ತೀನಿ. ಇದು ಜಸ್ಟ್ ಸರ್ ಅಂದರೆ ಏನಂತ ಇನ್ಫಾರ್ಮೇಷನ್ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ಆನ್ಲೈನಲ್ಲಿ ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಬೇಕಾದರೆ ಕಾಮೆಂಟ್ ಮಾಡಿ. ನಿಮಗೇನಾದರೂ ಗೊತ್ತಿಲ್ಲ ಅಂತಂದರೆ ಕಾಮೆಂಟನ್ನು ಮಾಡಿ. ಓಕೆ, ಆಗಲೇ ಹೇಳಿರುವಾಗೆ ಜೂನ್ 30ರಿಂದ ಜುಲೈ 29ರವರೆಗೆ ಹೌಸ್ ಟು ಹೌಸ್ ನಿಮಗೆ ವಿಸಿಟ್ ಮಾಡಿ BLOs ನಿಮ್ಮ ಒಂದು ವೋಟರ್ ಲಿಸ್ಟನ್ನು ವೆರಿಫೈ ಮಾಡ್ತಾರೆ. ಆ್ಯಂಡ್ ನೆನಪಿರಲಿ, ನೀವು ಯಾವುದೇ ಒಂದು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡುವ ಅವಶ್ಯಕತೆ ಇಲ್ಲ, ಯಾವುದೇ ಒಂದು ಫೀನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಇದು ನೆನಪಿಟ್ಕೊಳ್ಳಿ. ಕೆಲವೊಬ್ಬರು ಫೀನ ಕೇಳ್ಬೋದು, ಅಂಥವರು ಕೂಡ ಇರ್ತಾರೆ. ನೀವು ಯಾವುದೇ ಒಂದು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡುವ ಅವಶ್ಯಕತೆ ಇಲ್ಲ, ಯಾವುದೇ ಒಂದು ಫೀನ ಪೇ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ಒಂದು ಡಾಕ್ಯುಮೆಂಟ್ ಮೇಲೆ ನೀವು ಸಹಿ ಮಾಡುವ ಅವಶ್ಯಕತೆ ಇಲ್ಲ. ಕೆಲವರಿಗೆ ಗೊತ್ತಿರಲಿ ಈ ಒಂದು ಇನ್ಫಾರ್ಮೇಷನ್ನು. ಸರ್ ವೆರಿಫಿಕೇಷನ್ ಬಗ್ಗೆ BLOs ಆಫೀಸರ್ಸ್ ನಿಮ್ಮ ಮನೆಗೆ ವಿಸಿಟ್ ಮಾಡಿದಾಗ ಜಸ್ಟ್ ನೀವು ವೋಟರ್ ಐಡಿ ಲಿಸ್ಟನ್ನು ಶೋ ಮಾಡಿ, ಅಥವಾ ಅವರೇ ನಿಮಗೆ ಕೇಳ್ತಾರೆ ನಿಮ್ಮ ಒಂದು ವೋಟರ್ ಐಡಿ ಲಿಸ್ಟ್ ಯಾವ ರೀತಿ ಇದೆ ಅಂತ. ಅವರ ಹತ್ರ ಇರುತ್ತೆ ನಿಮ್ಮ ವೋಟರ್ ಲಿಸ್ಟ್ ಬಂದು. ಅಲ್ಲಿ ನೀವು ವೆರಿಫಿಕೇಷನನ್ನು ಮಾಡ್ಬೋದು. ಸುಮ್ಮನೆ ಯಾವುದೇ ರೀತಿ ಫೀ ಆಗಲಿ, ಯಾವುದೇ ರೀತಿ ಆ ಡಾಕ್ಯುಮೆಂಟ್ಸ್ ಆಗಲಿ ನೀವು ಸಬ್ಮಿಟ್ ಮಾಡಬೇಡಿ. ಐ ಹೋಪ್ ಸರ್ ಅಂದರೆ ಏನಂತ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಕನ್ಫ್ಯೂಸ್ ಆಗಬೇಡಿ, ಸಿಂಪಲ್ ಇದೆ. ಮುಂದೆ ಬರುವಂಥ ಎಲೆಕ್ಷನಲ್ಲಿ ಜೆನ್ಯೂನ್ ವೋಟ್ಸನ್ನು ಕಂಡಕ್ಟ್ ಮಾಡುವುದಕ್ಕೆ ಈ SIRನ್ನು ನಡೆಸಲಾಗುತ್ತೆ. BLOs ಮನೆಗೆ ವಿಸಿಟ್ ಮಾಡಿದ್ರೆ ನೀವು ಅಲ್ಲಿ ಕೂಡ ವೆರಿಫಿಕೇಷನ್ ಮಾಡ್ಬೋದು, ಅಥವಾ ಆನ್ಲೈನ್ ಮೂಲಕನೂ ಕೂಡ ಈ ಒಂದು ವೆಬ್ಸೈಟಲ್ಲಿ, ನಾನು ಆಗಲೇ ಹೇಳಿದ್ನಲ್ಲ, ಈ ಒಂದು ವೆಬ್ಸೈಟಲ್ಲಿ ನೀವು ಸರ್ನ ಸಬ್ಮಿಟ್ ಮಾಡ್ಬೋದು. ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇರೋ ಕೆಳಗಡೆ ಕಾಮೆಂಟ್ ಹಾಕಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ.